ಎಲ್ರಿಗೂ ನಮಸ್ಕಾರ. ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ. ಪೌಡರ್ ಆಗಿದ್ರು ಕುರು ಆಗಿರೋ ಈವ್ನಿಂಗ್ ಸ್ನ್ಯಾಕ್ ತುಂಬಾ ಟೇಸ್ಟಿಯಾಗಿರುತ್ತೆ. ಪುಟ್ಟ ಅವಲಕ್ಕಿ ಹೇಗೆ ಮಾಡೋದು ಅಂತ ನೋಡೋಣ. ಇವೆಲ್ಲ ಇಂಗ್ರೀಡಿಯೆಂಟ್ಸ್: ಒಂದು ಪಾತ್ರೆನ ಬಿಸಿ ಮಾಡಿಕೊಂಡು 1/4 ಕಪ್ಪಷ್ಟು ಅಂದರೆ ಸುಮಾರು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿರೋದು. ನೋಡಿ, ಶೇಂಗಾ ಕಾಳನ್ನು 4 ಸ್ಪೂನಷ್ಟು ತೊಗೊಂಡಿರೋದು, ಅದರಲ್ಲಿ 3 ಸ್ಪೂನಷ್ಟು ಮಾತ್ರ ಎಣ್ಣೆಗೆ ಹಾಕಿ ಹುರ್ಕೋತಾ ಇದ್ದೀನಿ. ಶೇಂಗಾ ರೆಡಿ ಆದಮೇಲೆ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಂಡು ಅದನ್ನು ಒಂದು ಸಪ್ರೇಟ್ ಬೌಲ್ಗೆ ತಕ್ಕೊಳ್ಳೋಣ. ನೀವು ನೋಡಿರೋ ಹಾಗೆ ನಾನು ಸ್ವಲ್ಪ 4 ಸ್ಪೂನಲ್ಲಿ 1 ಸ್ಪೂನಷ್ಟು ಇನ್ನೂ ಬಟ್ಲದಲ್ಲೇ ಉಳಿಸ್ಕೊಂಡಿದ್ದೆ. ಹಾಗೆಯೇ ಶೇಂಗಾ ಆದಮೇಲೆ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ಳೋದು. ಡ್ರೈ ಫ್ರೂಟ್ಸನ್ನು ಎಲ್ಲ ಹಾಕ್ಕೊಂಡಿದ್ದೀನಿ. ಸುಮಾರು 3 ಸ್ಪೂನಷ್ಟು ಕುಟ್ಕೊಂಡಿರೋದು. ನಾನಿಲ್ಲಿ ಗೋಡಂಬಿ ಮತ್ತು ಬಾದಾಮಿ ತೊಗೊಂಡಿದ್ದೀನಿ. ದ್ರಾಕ್ಷಿ ಬೇಕಂದರೆ ತೊಗೋಬೋದು, ಅಷ್ಟೊಂದೇನು ಚೆನ್ನಾಗಿ ಬರಲ್ಲ ಅದರ ಜೊತೆ ಟೇಸ್ಟಿಗೆ. ನಿಮ್ಗೆ ಇಷ್ಟ ಇದ್ದರೆ ಡೆಫಿನೆಟ್ಲಿ ತೊಗೋಬೋದು. ಒಣ ಕೊಬ್ಬರಿನೂ 4 ಸ್ಪೂನಷ್ಟಿದೆ, ಅದರಲ್ಲಿ ಅರ್ಧದಷ್ಟು ಸುಮಾರು 2 ಸ್ಪೂನಷ್ಟು ಮಾತ್ರ ನಾನು ಎಣ್ಣೆಯಲ್ಲಿ ಹುರ್ಕೋತಾ ಇದ್ದೀನಿ. ಇದು ಸ್ವಲ್ಪ ಬ್ರೌನ್ ಬಂದರೆ ಇದು ರೆಡಿಯಾಗಿದೆ ಅಂತ ಅರ್ಥ. ಈ ಥರ ಲೈಟ್ ಬ್ರೌನ್ ಬಂದ ತಕ್ಷಣ ಇದನ್ನು ತೆಕ್ಕೊಂಡು ಮತ್ತೆ ಅದೇ ಬೌಲಲ್ಲಿ ಹಾಕೊಳ್ಳೋಣ. ಎಲ್ಲ ಒಟ್ಟಿಗೆ ಸಪ್ರೇಟ್ ಇಟ್ಕೊಳ್ಳೋದೇನು ಬೇಕಾಗಿಲ್ಲ. ನೀವು ನೋಡ್ತಾ ಇರೋ ಹಾಗೆ ಎಲ್ಲ ಒಟ್ಟಿಗೆ ನಾನು ಹುಡ್ಕೊಂಡು ತಕ್ಕೋತಾ ಇರೋದು ಇಂಗ್ರೀಡಿಯೆಂಟ್ಸ್ನ. ಈಗ ನೆಕ್ಸ್ಟ್ ನಾವು ಇದಕ್ಕೇ ಪುಟಾಣಿ ಹಾಕೊಳ್ಳೋಣ. ಇದನ್ನು ಅಷ್ಟೇ 4 ಸ್ಪೂನಲ್ಲಿ 3 ಸ್ಪೂನಷ್ಟು ಹಾಕ್ಕೊಂಡು 1 ಸ್ಪೂನಷ್ಟು ಸೈಡಿಗೆ ತೆಗೆದಿಟ್ಕೊಳ್ಳೋಣ. ಇದು ಬೇಗ ಆಗೋಗುತ್ತೆ. ಶೇಂಗಾ ಅಷ್ಟಾಗಲಿ ಕೊಬ್ಬರಿ ಅಷ್ಟು ಟೈಮ್ ತೊಗೊಳ್ಳಲ್ಲ ಅದು. ಈಗ ಉಳಿದಿರೋ ಎಣ್ಣೆಯಲ್ಲಿ 1 ಚಮಚದಷ್ಟು ಜೀರಿಗೆ ಮತ್ತು ಸ್ವಲ್ಪ ಹಿಂಗೆ ಹಾಕ್ಕೊಂಡಿರೋದು, ಉಳಿದಿರೋ ಶೇಂಗಾ, ಕೊಬ್ಬರಿ ಮತ್ತು ಕರಿಬೇವು ಒಂದು 25-30 ಎಲೆ ಇದೆ, ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಇದನ್ನು. ಈಗ ಇದಕ್ಕೆ ನಾವು ಎಳ್ಳು ಹಾಕ್ಕೊಳ್ಳೋಣ 2 ಸ್ಪೂನಷ್ಟು ಮತ್ತು 4 ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಹಾಗೆ ಉಳಿದಿರೋ ಪುಟಾಣಿನೂ ಹಾಕ್ಕೊಂಡಿರೋದು. ಈಗ ನೋಡಿ, ಸ್ವಲ್ಪ ಅರಿಶಿನ ಹಾಕಿ ಸುಮಾರು 2-3 ನಿಮಿಷ ಹಾಗೆ ಮಿಕ್ಸ್ ಮಾಡೋಣ. ಈಗ ಅರ್ಧ ಚಮಚದಷ್ಟು ಹವಿಜದ ಪುಡಿ ಹಾಕಿರೋದು, ಧನಿಯಾ ಪೌಡರ್ ಹಾಕಿರೋದು ಅರ್ಧ ಸ್ಪೂನಷ್ಟು. ಚೆನ್ನಾಗಿ ಎಲ್ಲ ಹುರ್ಕೊಂಡಾಗಿಂದ ಮೀಡಿಯಮ್ ಅವಲಕ್ಕಿ ಅಂತ ಹೇಳ್ತಾರಲ್ಲ, ಅವಲಕ್ಕಿ ಒಗ್ಗರಣೆ ಹಾಕೋದು, ಅದನ್ನು ಹಾಕ್ಕೊಂಡಿರೋದು 1/4 kg ಅಷ್ಟು. 1 ಸ್ಪೂನ್ ಸಾಲ್ಟ್, 1 ಸ್ಪೂನ್ ಶುಗರ್, ಸಕ್ಕರೆ ಮತ್ತು ಉಪ್ಪನ್ನು 1 ಸ್ಪೂನಷ್ಟು ಅಥವಾ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕಿದು. ಈಗ ನಿಮಗೆ ಎಣ್ಣೆ ಕಡಿಮೆ ಇದೆ ಅನ್ನಿಸ್ತಾ ಇದೆ, ಬಟ್ ಹುರಿತಾ ಮೆಣಸಿನ್ಕಾಯಿ ಒಳಗಡೆ ಮತ್ತು ಕರಿಬೇವು ಎಲೆ ಒಳಗಡೆ ಏನು ಎಣ್ಣೆ ಇರುತ್ತಲ್ಲ, ಅದು ಅವಲಕ್ಕಿಗೆ ಅಂಟ್ಕೊಂಡು ಸರಿಯಾಗಿ ಮಿಕ್ಸ್ ಆಗುತ್ತೆ. ಈಗ ನೋಡಿ, ಇದು ಕುರು ಆಗಿದೆ, ಅಲ್ಲಿವರೆಗೂ ಹುರ್ಕೋಬೇಕು. ಸುಮಾರು 6-8 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಕಾಗುತ್ತೆ ಅದು ಹುರ್ಕೊಳ್ಳೋಕ್ಕೆ. ಒಂದು ಅರ್ಧ ಗಂಟೆ ಆರಕ್ಕೆ ಬಿಟ್ಟು ನಂತರ ಇದನ್ನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಪೌಡ್ರ್ ಆಯಿತು. ಡೈರೆಕ್ಟ್ ಅವಲಕ್ಕಿ ಪೌಡ್ರ್ ಮಾಡಿಕೊಂಡು ಕಲಿಸ್ಕೊಂಡು ಹುರ್ಕೊಳ್ಳೋಕ್ಕಿಂತ ಈ ಥರ ಮಾಡಿಕೊಂಡ್ರೆ ತುಂಬಾ ರುಚಿ ಇರುತ್ತೆ ಮತ್ತು ತುಂಬ ದಿನ ಕ್ರಿಸ್ಪಿಯಾಗಿರುತ್ತೆ. ಯಾಕೆಂದರೆ ಅವಲಕ್ಕಿನ ಆಲ್ರೆಡಿ ಹುರ್ಕೊಂಡು ಕ್ರಿಸ್ಪಿ ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೆ ಟೇಸ್ಟು ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗೂ ಇರುತ್ತೆ, ಬಾಯಲ್ಲಿ ಹಗೂರ ಇರುತ್ತೆ ತಿನ್ನುವಾಗ. ನೋಡಿ, 3 ಸೆಟ್ಟಲ್ಲಿ ನಾನು ಎಲ್ಲನೂ ಅವಲಕ್ಕಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ನಾವೇನು ಕರೆದು ಸೈಡಿಗೆ ಇಟ್ಕೊಂಡಿದ್ವಲ್ಲ, ಅದೆಲ್ಲ ಕಾಳುಗಳನ್ನು ಎಣ್ಣೆಯಲ್ಲಿ ಕರೆದು ಇಟ್ಕೊಂಡಿರೋ ಶೇಂಗಾ, ಕೊಬ್ಬರಿ ಮತ್ತು ಡ್ರೈ ಫ್ರೂಟ್ಸ್ ಇದೆ, ಪುಟಾಣಿದೆ, ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಂದ ಇದನ್ನು ಏರ್ ಟೈಟ್ ಡಬ್ಬದಲ್ಲಿ ಸ್ಟೋರ್ ಮಾಡಿದರೆ ಸುಮಾರು 1-2 ತಿಂಗಳ ತುಂಬಾ ಚೆನ್ನಾಗಿರುತ್ತೆ. ಟೀ ಟೈಪ್ ಜೊತೆಗೆ ಬರೀ 2 ಸ್ಪೂನ್ ಇದು ತಿಂದರೆ ಸಾಕು, ಹೊಟ್ಟೆ ತುಂಬ ಹೋಗುತ್ತೆ. ಯಾಕಂದರೆ ಮೀಡಿಯಮ್ ಅವಲಕ್ಕಿ, ಸ್ವಲ್ಪ ದಪ್ಪ ಇರೋ ಅವಲಕ್ಕಿ ಹಾಕಿರ್ತೀವಲ್ಲ, ಬೇಗನೆ ಹೊಟ್ಟೆ ತುಂಬುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.